Hello everyone, welcome back to our Prekish YouTube channel. ಇವಾಗ ಟೈಮ್ ಅಪ್ರಾಕ್ಸಿಮೇಟ್ಲಿ 2 AM ಆಗಿದೆ, ಅಂದರೆ ಮಿಡ್ ನೈಟ್. ನೀವು ಅಂದ್ಕೊಳ್ತಾ ಇರ್ಬೋದು ಈ ಟೈಮಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ನನಗೆ ಮಂಡೇ ಟು ಫ್ರೈಡೇ US ಶಿಫ್ಟಲ್ಲಿ ಇರೋದ್ರಿಂದ ನಾನು ಎವ್ರಿ ನೈಟ್ ಅರೌಂಡ್ 3 AM ಮಲ್ಕೊಂಡು ಅದೇ ಅಭ್ಯಾಸ ಆಗಿರೋದ್ರಿಂದ ವೀಕೆಂಡ್ಸಲ್ಲಿ ಕೂಡ ಸ್ಯಾಟರ್ಡೆ ಸಂಡೇ ಕೂಡ 3 AM 4 AMವರೆಗೂ ನಿದ್ದೆ ಬರೋದೇ ಇಲ್ಲ. ಆ ರೊಟೀನ್ ನಂದು ಫಿಕ್ಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ವೀಕೆಂಡ್ ಇರೋದ್ರಿಂದ ನಿದ್ದೆನೂ ಬರ್ತಾ ಇರಲಿಲ್ಲ. ಸೊ ಹಾಗೆ ಲಾಂಗ್ ಡ್ರೈವ್ ಹೋಗೋಣ ಅಂತ ಬಂದ್ವಿ. ಅದ್ರ ಜೊತೆ ಈ ಟೈಮಲ್ಲಿ ಯಾವ ಕೆಫೆ ಇರುತ್ತೆ ಅಂತ ನಾವು ಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿದೆ ಫಿಲ್ಟರ್ ಕೆಫೆ. ಈ ಕೆಫೆ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ನಾವು ಒಂದ್ಸಲಿ ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಫಿಲ್ಟರ್ ಕೆಫೆಗೆ ನಾವು ಇವಾಗ ಬಂದಿದ್ದೀವಿ. ನೀವು ನೋಡಿದ್ರಲ್ಲ, ಪಾರ್ಕಿಂಗ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಎಂಟ್ರಿಯಲ್ಲೇ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಜಾಗ, ಮತ್ತು ಫುಲ್ ಗ್ರೀನರಿಯಾಗಿ ತುಂಬ ಕಾಮ್ ಆಗಿದೆ ಪೀಸ್. ಅದು ಅಲ್ದಿರ ಇದು ಮಿಡ್ ನೈಟ್ ಆಗಿರೋದ್ರಿಂದ ಕ್ಲೈಮೇಟ್ ಕೂಡ ಸಪೋರ್ಟ್ ಮಾಡ್ತಾಯಿದೆ. ಸೊ ಬ್ಯಾಂಗ್ಳೂರ್ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಇವಾಗ. ಸೊ ಹಾಗಾಗಿ ಈ ಪ್ಲೇಸ್ ಒಂಥರ ಕಾಮಾಗಿ ಫೀಲ್ ಆಗ್ತಾಯಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಕೆಫೆ ಎಷ್ಟು ದೊಡ್ಡದಾಗಿದೆ ಅಂತ. ಇದು ಪಾರ್ಟಿಷನ್ ಮಾಡಿರೋದ್ರಿಂದ ನಮಗೆ ಸ್ಪೇಸ್ ತುಂಬ ದೊಡ್ಡದಾಗಿದೆ ಅನ್ನಿಸ್ತಾ ಇದೆ. ಆ್ಯಂಡ್ ಸಫಿಕೇಟ್ ಆಗ್ತಾಯಿಲ್ಲ, ಕಂಜೆಸ್ಟೆಡ್ ಫೀಲ್ ಆಗ್ತಾಯಿಲ್ಲ. ಇಂಡೋರ್ ಮಾತ್ರ ಅಲ್ದಿರೆ ಔಟ್ಡೋರಲ್ಲಿ ಕೂಡ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ಆ್ಯಂಡ್ ಔಟ್ಡೋರಲ್ಲಿ ಈ ಕ್ಲೈಮೇಟ್ಗೆ ತುಂಬ ರೊಮ್ಯಾಂಟಿಕ್ಕಾಗಿ ಪೀಸ್ಫುಲ್ಲಾಗಿದೆ. ವೆದರ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದೆ. ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಕೂಡ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಹ್ಯಾಂಗ್ ಔಟ್ ಮಾಡೋದಕ್ಕೆ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್. ನಾಟ್ ಓನ್ಲಿ ಫ್ರೆಂಡ್ಸ್, ಫ್ಯಾಮಿಲೀಸ್ ಜೊತೆ ಇಲ್ಲ ಮಕ್ಕಳು ಜೊತೆ ಬಂದರೂ ಕೂಡ ನಿಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಈ ಜಾಗ. ಸೊ ಹಾಗಾಗಿ ನಮಗೆ ಎಂಟ್ರಿ ಆಗ್ತಿದ್ದಾಗೇ ತುಂಬ ಕಂಫರ್ಟಬಲ್ ಆಗಿ ತುಂಬ ಪೀಸಾಗಿ ಫೀಲ್ ಆಯಿತು, ಬಿಕಾಸ್ ಸ್ಪೇಸ್ ಅಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಆ್ಯಂಡ್ ಔಟ್ಡೋರಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿರೋದು ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್. ಸೊ ನಮ್ಮ ಫುಡ್ ಈಗ ಬಂದಿದೆ. ವಿ ಸ್ಟಾರ್ಟೆಡ್ ಟೇಸ್ಟಿಂಗ್ ಇಟ್. ಇಲ್ಲಿ ಆ್ಯಂಬಿಯನ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಮ್ ಆಗಿದೆಯೋ, ಫುಡ್ ಕೂಡ ಅಷ್ಟೇ ಟೇಸ್ಟಿಯಾಗಿದೆ. ಸೊ ನಮಗೆ ಊಟ ಮಾಡೋದಕ್ಕಿಂತ ಜಾಸ್ತಿ ನಮಗೆ ಒಂದು ಬ್ಯೂಟಿಫುಲ್ ಆ್ಯಂಡ್ ಕಾಮ್ ಆ್ಯಂಬಿಯನ್ಸ್ ಪ್ರಿಫರೆನ್ಸ್ ಇತ್ತು ಜಾಸ್ತಿ. ಸೊ ಹಾಗಾಗಿ ನಾವು ಈ ಜಾಗಕ್ಕೆ ಬಂದ್ವಿ. ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫುಡ್ ಇಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ಬಟ್ ಫಾರ್ಚುನೇಟ್ಲಿ ಫುಡ್ ಕೂಡ ಬೆಸ್ಟ್ ಆಗಿದೆ ಇಲ್ಲಿ. ಆ್ಯಂಡ್ ಯು ಮಸ್ಟ್ ಟ್ರೈ ಕಮಿಂಗ್ ಹಿಯರ್. ಇಲ್ಲಿನ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು. ಅದ್ರ ಜೊತೆ ಆರ್ಡರ್ಸ್ ಕೂಡ ತುಂಬ ಕ್ವಿಕ್ಕಾಗಿ ಡೆಲಿವರ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಈ ಥರ ಒಂದು ಪ್ಲೇಸಲ್ಲಿ ಆರ್ಡರ್ಸ್ನ ಅಷ್ಟು ಬೇಗ ಡೆಲಿವರ್ ಮಾಡೋದಿಲ್ಲ, ಬಟ್ ಇಲ್ಲಿ ಆರ್ಡರ್ಸ್ನ ತುಂಬ ಕ್ವಿಕ್ಕಾಗಿ ಡೆಲಿವರ್ ಮಾಡ್ತಾಯಿದ್ರು. ನಾನು ಈ ಪ್ಲೇಸ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಇದು ಎಕ್ಸಾಕ್ಟ್ಲಿ ಮೆಲ್ಟಿಂಗ್ ಕೆಫೆ ಆಪೋಸಿಟ್ ಇದೆ, ಫಿಲ್ಟರ್ ಕೆಫೆ ಅಂತ ನೇಮ್. ಸೊ ಲಾಸ್ಟ್ ಟೈಮ್ ಫ್ಯೂ ಮಂತ್ಸ್ ಬ್ಯಾಕ್ ನಾನು ಮೆಲ್ಟಿಂಗ್ ಕೆಫೆಗೆ ಹೋಗಿದ್ದೆ. ಅಷ್ಟು ಕಂಫರ್ಟಬಲ್ ನನಗೆ ಫೀಲ್ ಆಗಿಲ್ಲ. ಆ್ಯಂಡ್ ಫುಡ್ ಕೂಡ ಓಕೆ, ಇಟ್ ವಾಸ್ ಗುಡ್, ಬಟ್ ಅಷ್ಟು ಬೆಸ್ಟ್ ಅಂತ ನಾನು ಹೇಳೋದಿಲ್ಲ. ಸೊ ನನಗೆ ಮೆಲ್ಟಿಂಗ್ ಕೆಫೆನ ಅಥವಾ ಫಿಲ್ಟರ್ ಕೆಫೆನ ಅಂತ ಆಪ್ಷನ್ಸ್ ಕೊಟ್ಟರೆ ಐ ಡೆಫಿನೆಟ್ಲಿ ಗೋ ಫಾರ್ ಫಿಲ್ಟರ್ ಕೆಫೆ. ಸೊ ಯು ಮಸ್ಟ್ ಟ್ರೈ ಕಮಿಂಗ್ ಹಿಯರ್. ನಾನು ನನ್ನ ಹಸ್ಬೆಂಡ್ ತುಂಬ ಕ್ರೌಡೆಡ್ ಪ್ಲೇಸ್ನ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ. ಒನ್ಸ್ ಇನ್ ಎ ವೈಲ್ ಇಟ್ಸ್ ಫೈನ್, ಬಟ್ 99% ನಮ್ಮಿಬ್ಬರು ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ತುಂಬಾ ಎಂಜಾಯ್ ಮಾಡ್ತೀವಿ. ಸೊ ಹಾಗಾಗಿ ಈ ಥರ ಪ್ಲೇಸಸ್ನ ನಾವು ಜಾಸ್ತಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅದು ಅಲ್ದಿರ ನಾವಿಬ್ಬರು ವರ್ಕಿಂಗ್ ಇರೋದ್ರಿಂದ ನಾನು ವರ್ಕ್ ಫ್ರಮ್ ಹೋಮ್ ಇದ್ದರೂ ಕೂಡ ಮನೇಲಿ ಇರೋ ಥರನೇ ಫೀಲ್ ಆಗುತ್ತೆ. ಮಂಡೇ ಟು ಫ್ರೈಡೇ ನಾನು ಮನೆಯಿಂದ ಕಾಲು ಆಚೆನೂ ಇಡೋದಿಲ್ಲ. ಸೊ ವೀಕೆಂಡ್ ಆದರೆ ಎಲ್ಲಾದರೂ ಹೋಗಲೇಬೇಕು ಅನ್ನೋ ಒಂದು ಮೈಂಡ್ ಸೆಟ್ಗೆ ಬಂದುಬಿಟ್ಟಿದ್ದೀನಿ. ಅದು ಅಲ್ದಿರ ನನ್ನ ಹಸ್ಬೆಂಡ್ ಎವ್ರಿ ಡೇ ಆಫೀಸ್ಗೆ ಹೋಗಿ ಆ ಕ್ರೌಡು, ಆ ಟ್ರಾಫಿಕಲ್ಲಿ ಸಾಕಾಗಿರುತ್ತೆ. ಸೊ ವೀಕ್ಲಿ ಒನ್ಸ್ ಈ ಥರ ಸಿಟಿಯಿಂದ ಹೊರಗಡೆ ಬಂದು ಈ ಥರ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಆ ರಿಫ್ರೆಶ್ಮೆಂಟ್ ಕೂಡ ಫೀಲ್ ಆಗುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. See you in next video. Until then, take care. Bye-bye.